ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ನಾನು ಮೈಸೂರಿಂದ. ಅಂದರೆ ನಾವಿರೋದು ಮೈಸೂರು, ಸೊ ಹಂಗಾಗಿ ಯಾವಾಗಲೂ ನಾನು ಬಂದಿದ್ದೀನಿ ಆ್ಯಸ್ ಯೂಶುವಲ್ ಕಾರ್ತಿಕ್ ಮೈಸೂರಿಂದ. ಸೊ ಸ್ನೇಹಿತರೆ, ತುಂಬ ಅಂದರೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಕಾಲ್ಡ್ ನಮ್ಮ ಬುದ್ಧಿಜೀವಿಗಳು ಹಾಳಾಗಲ್ಲ ಅಂತ ಬರೆದಿರ್ತಕ್ಕಂಥ RSS ಹಾಳಾಗಲ್ಲ ಅರ್ತಿರುವಂಥ ನನ್ನ ದೇವನೂರು ನಮ್ಮ ದೇವನೂರು ಮಹಾದೇವರು ನಮ್ಮ ರಾಜ್ಯದ ಒಂದು ಆಸ್ತಿ ಅಂತ ಹೇಳ್ತಾರಲ್ಲ. ಬಟ್ ಒನ್ ಸೈಡೆಡು ಇವಾಗ ಎಲ್ಲಿ ಹೋಗಿದ್ದಾರೆ ಇವರೆಲ್ಲ? ದೇವನೂರು ಮಹಾದೇವ ಆಗಿರ್ಬೋದು, ಸೋಕಾಲ್ಡ್ ಬುದ್ಧಿಜೀವಿಗಳು ಅನ್ನಿಸ್ಕೊಂಡಿರೋ ಅಂಥ ಯಾರಪ್ಪ ಅವರು, ಯಾರವರು ಇವರು, ಯಾರೋ ಮೆಂಟಲ್ ಭಗವಾನ್ ಅಂದರೆ ಅವರು ಅಷ್ಟೇ. ಸೊ ಅದಾದಮೇಲೆ BT ಲಲಿತಾ ನಾಯಕರು, ಹಿಂಗೆ ಹಲವಾರು ಜನ ಬರ್ತಾರಲ್ಲ. ಆಮೇಲೆ ಅವರು ಪಾಪ ಇವಾಗಿಲ್ಲ, ಕಾಲ್ವಾಗಿದ್ದಾರೆ. ಅವ್ರ ಹೆಸರೇನು, ಅವರು ಅಷ್ಟೇ ತುಂಬ ಎಲ್ಲದ್ರ ಬಗ್ಗೆ, ಸಮಾಜದ ಬಗ್ಗೆ ತುಂಬ ಅತೀವ ಕಾಳಜಿಯಿಂದ ಮಾತಾಡ್ತಿದ್ರು. ಪ್ರೊಫೆಸರ್ ಆಗಿದ್ರು ಅವರು. ಸೊ ತೀರೋದ್ರು. ಇರಲಿ, ನಾನು ಹೇಳೋದು ದೇವನೂರು ಮಹಾದೇವ್ ಅವರೇ, ಯಾಕಪ್ಪ ಇವಾಗ ಕ್ವಾರಂಟೈನಲ್ಲಿದ್ದೀರಾ? ದಯಮಾಡಿ ಮಾತಾಡಬೇಕಲ್ವಾ? ಯಾವುದು ನಿಮ್ಮ ಹಾಳಾಗಲ್ಲ, ಈಗ ಉದಯಗಿರಿಲೇ ಹಾಳಾಗಲ್ಲ ಬರೀಬೇಕಲ್ಲ ನೀವು. ಯಾಕೆ ನೀವು RSSದು ಬರೆಯೋಕ್ಕಾಗುತ್ತೆ, ಇದನ್ನು ಯಾಕೆ ಬರೆಯೋಕ್ಕಾಗಲ್ಲ? ಅಥವಾ ನೀವು ಹೇಳ್ಬೇಕಲ್ಲ ನಿಮ್ಮ ಉದ್ದೇಶ ಏನು, ಎಲ್ಲವನ್ನು ನೀವು ಹಾಳಾಗಲ್ಲ ಬರೀಬೇಕಲ್ಲ. ಶಾಂತಿ ಬಂದವ್ರದ್ದು ಉದ್ದೇಶ ಏನು? ಸೊ ಕಾಲ್ಡ್ ಮುಖ್ಯಮಂತ್ರಿ 14 ಸೈಟ್ದು ಮಾತಾಡ್ಬೇಕಲ್ರಿ. ಬೇರೆದಕ್ಕೆಲ್ಲ ಬಂದ್ಬಿಡ್ತೀರಾ. ಸಮಾಜ ಹಂಗೆ ಇದಂಗೆ, ದಲಿತರಿಗೆ ಅನ್ಯಾಯ ಆಗ್ತಾಯಿದೆ, 14% ಇಡೀ ದೇಶದಲ್ಲಿ. ಆಯಿತು, ಎಲ್ಲ ಸರಿ, ನಿಮ್ಮ ಮಾತು ಒಪ್ಪೋಣ. ಈಗ ಇದಕ್ಕೂ ನೀವು ಮಾತಾಡಬೇಕಲ್ಲ ದೇವನೂರು ಮಹಾದೇವ್ ಅವರೇ. ಪರ್ಮನೆಂಟಾಗಿ ಕ್ವಾರಂಟೈನ್ ಹೋಗ್ಬಿಟ್ಟಿದ್ದೀರಾ ಏನೋ, ಹಾಳಾಗಲ್ಲ ನೋಡ್ಕೊಂಡು. ಆಯಿತು, ಅದು ಒಂದು ಕಡೆ ಇಟ್ಬಿಡೋಣ. ಏನೋ ದೇವನೂರು ಮಹಾದೇವ್ ಅವರೇ. ಸೊ ಈಗ ಇನ್ನೊಂದು, ನೀವು ದಲಿತ ಸಮುದಾಯಕ್ಕೆ ಸೇರಿದವರು. ಸೊ ಅಮಿತ್ ಶಾ ಹಂಗಂದ್ರು, ಸಂವಿಧಾನ ಅಪಾಯದಲ್ಲಿದೆ, ಎಲ್ಲನೂ ಸರಿಯಪ್ಪ, ನಿಮ್ಮ ಮಾತಿಗೆ ಆ್ಯಸ್ ಎ ಆರ್ಗ್ಯುಮೆಂಟ್ಸೇ ಇದು ಒಪ್ತೀನಿ. ಇದೇ ಕಾಂಗ್ರೆಸ್ಸು ಸೋನಿಯಾ ಮೇಡಮ್ ಅವರು ಒಬ್ಬ ದಲಿತ ಹೆಣ್ಮಗಳು, ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದಂಥ ನನ್ನ ಹೆಮ್ಮೆಯ ರಾಷ್ಟ್ರ ಅಧ್ಯಕ್ಷಿಣಿ, ಇವರೆಲ್ಲ ಮಾತಾಡಿದಾಗ ಇದೇ ನಿಮ್ಮ ಸಿದ್ದರಾಮಯ್ಯ ಅವಳು ಗಂಡ ಸತ್ತಿರೋಳು ಅಂತ ಎಲ್ಲ ಹೇಳಿದ್ರು. ಅವಾಗ್ಲೂ ಕ್ವಾರಂಟೈನಲ್ಲಿದ್ರಾ ಮಹಾದೇವ್ ಅವರೇ? ಆಯಿತು, ಅದಾಯಿತು. ಅದಾದ ಮೇಲೆ ನಿಮ್ಮ ದಲಿತ ಸಂಘಟನೆಗಳು ಸೋಕಾಲ್ಡ್ ಮಳವಳ್ಳಿ ಮಹಾದೇವ ಸ್ವಾಮಿಯವರು, ಅಯಿಂದ ಇವರು ಎಲ್ಲಿ ಹೋಗಿದ್ದೀರಾ? ಯಾಕೆ ಮಾತಾಡ್ತಾ ಇಲ್ಲ? ನಾನೇನೋ ಅಂದರೆ ಅಯ್ಯೋ ತರಲೆ ಬಡಿದು ಏನೇನೋ ಮಾತಾಡ್ತಿದ್ದೆ, ನಾವು ಬೀದಿಲಿ ಹೋಗವು, ನಾವೇನಾರ ಅಂದ್ರೆ ಹಂಗೆ ಅಂತಾರೆ. ಇವಕ್ಕೇನು ಗೊತ್ತಿದ್ದು ಇವಕ್ಕೆ? ಇದ್ಯಾಕ್ಲಾ ಏನೇನೋ ಹೇಳ್ತಾನಲ್ಲ ಇವನು ಅಂತ. ಅಲ್ಲ ರೀ, ಅಷ್ಟೆಲ್ಲ ಆಗಿದ್ರು ನೀವು ಬಾಯಿ ಮುಚ್ಕೊಂಡಿದ್ದೀರಾ ಅಂದರೆ ನೀವು ಹೇಳಿ, ಪತ್ರಿಕಾಗೋಷ್ಠಿ ಕರೆದಾರು ಹೇಳಿ, ಹೌದು ನಾವು ಕಾಂಗ್ರೆಸ್ ಅವ್ರು ಏನೇ ಮಾಡಿದ್ರು ನಾವು ಅವ್ರಿಗೆ ಅಡಿಯಾಳು ಅಂತ ಹೇಳಿ. ಅಲ್ಲ, ನೀವು ಅಂಬೇಡ್ಕರ್ ಸೋಲಿಸ್ದವ್ರಿಗೇ ಮತ ಕೊಡ್ಕೊಂಡು ಅವರೇ ಸರಿ, ಅವರೇ ಇದು ಅಂತ ಕುಣ್ಕೊಂಡು ನೆಕ್ಕೊಂಡು ಹೋಗ್ತಿದ್ದೀರಾ, ಅದು ಬೇರೆ ಆಯಿತಾ. ಸಮಾಜವಾದ ಇಲ್ಲದೇ ಇದ್ರೂ ಸುಳ್ಳು ಹೇಳೋ ಅಂಥ, ಬುರುಡೆ ಬಿಡೋ ಅಂಥ ನಮ್ಮ ನಕಲಿ ಸಮಾಜವಾದಿ ಸಿದ್ದರಾಮಯ್ಯನವ್ರನ್ನ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ನೀವುಗಳು ಏನು ನಮಗೆ ಗೊತ್ತಾಗ್ತಾಯಿಲ್ಲ. ನನಗೇನು ವೈಯಕ್ತಿಕವಾಗಿ ಏನಿಲ್ಲ, ನನಗೆ ನಿಮ್ಮ ಒಂದು ಬರೆದಿದ್ರಲ್ಲ ಡಾಂಬರು ಬಂದದ್ದು, ಅದು ಪಾಠವಾಗಿ ಬಂದಿತ್ತು. ಅವಾಗಿಂದನೂ ನಾನು ನಿಮ್ಮದನ್ನೆಲ್ಲ ಓದಿದ್ದೀನಿ. ಕುಸುಮ ಬಾಲೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಇಂಥ ಎಲ್ಲ ಒಳ್ಳೆತನ ಇದ್ಮೇಲೆ ನೀವು ಅದೇ ರೀತಿ ಇದು ಬಿಡಬೇಕಿತ್ತು. ಒಂದು ನನ್ನ ಇದು ಏನೋ ಅಭಿಪ್ರಾಯ ಇದು. ಇಲ್ಲ ಅಂದರೆ ಸೋಕಾಲ್ಡ್ ಕುವೆಂಪು ಅವ್ರ ಕಾಲ್ದುಳ್ಗಳಿಗೂ ನೀವು ಯಾರು ಸಮ ಇಲ್ಲ. ಕುವೆಂಪು ಅವರಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು, ಹೆಂಗೆ ಹೇಳಿದ್ರು ಅದೇ ರೀತಿ ಬದುಕ್ತಿದ್ರು ಅವರು. ಸೊ ಈಗ ತೇಜಸ್ವಿ ಅವರು ಕುದುರೆ ಮುಖದ ಹೋರಾಟ ಮಾಡಿದ್ರು. ಅವರು ಹೆಂಗೆ ಮಾಡಿದ್ರು? ನಮ್ಮ ಕುವೆಂಪು ತಾತ ಅವರು ಗೋಕಾಕ್ ಚಳವಳಿ ನೇತೃತ್ವದ ವಹಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲಿ, ಇಲ್ಲ ಅದು ರಾಜಕೀಯವಾಗೆಲ್ಲ ಇದಾಗುತ್ತೆ, ನನ್ನ ಒಂದು ಕ್ಷೇತ್ರನೇ ಬೇರೆ, ನಾನು ಸಾಹಿತ್ಯ ಇದರಲ್ಲಿರೋದ್ರಿಂದ ಅವೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರು ಹಿಂದೆ ಸರಿದ್ರು. ಇಲ್ಲ ನೀವು ಆಧಾರ ಮಾಡಿ, ಇಲ್ಲ ಸಾಮಾಜಿಕ ಚಳವಳಿ ಅಂತ ಬಂದಾಗ ಎಲ್ಲನೂ ಖಂಡಿಸ್ಬೇಕು, ಎಲ್ಲನೂ ಮಾಡಬೇಕು. ಸೊ ಇದನ್ನು ನೀವು ನಮ್ಗಳ ಕೈಲಿ ನೀವೆಲ್ಲ ತುಂಬ ಎತ್ತರದಲ್ಲಿರೋರು. ನಿಮ್ಮ ಬರವಣಿಗೆ ಇನ್ನೊಂದು ನಮ್ಗೆ ಯಾಕೆ ನೋವಾಗುತ್ತೆ ಅಂದರೆ ನಿಮ್ಗಳಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾ? ಈಗ ನಾವೇನೋ ಒಬ್ಬರು ಪರವಾಗಿ ಮಾತಾಡ್ತೀವಿ, ವಿರೋಧವಾಗಿ ಮಾತಾಡ್ತೀವಿ ಅಂದರೆ ಇದು ಯಾವುದು, ಇದು ಅಡ್ಕಸ್ಬಿ ಬಿಡುತ್ತದೆ, ಇದು ಬರೀ ಅವರ ಪರನೇ ಮಾತಾಡ್ತದೆ. ಇದಕ್ಕೇನಿಲ್ಲ ಗೊತ್ತು, ಇದಕ್ಕೆ ಗೊತ್ತಾಗಲ್ವೇನಿಲ್ಲ ಇದಕ್ಕೆ.
ಅಯೋಗ್ಯ ಕಣ್ಲ ಅಂತ ಬೈತಾರೆ ನಮ್ಮ ಹಾಸನಲ್ಲಿ. ನಾವು ಹಾಸನ್ನು ಮಂಡ್ಯ. ಹಂಗಾಗಿ ದೇವನೂರು ಮಹಾದೇವರೇ ಎಲ್ಲವನ್ನು ಸಮಚಿತ್ತದಿಂದ ನೋಡಿ. ಅದು ಮೋದಿ ತಪ್ಪು ಮಾಡಿದ್ರು ತಪ್ಪೆ, ನಾನು ತಪ್ಪು ಮಾಡಿದ್ರು ತಪ್ಪೆ. ನೀವು ಎಲ್ಲ ಪ್ರಶಸ್ತಿಗಳನ್ನ ನನಗೆ ಬೇಡ ಅಂತ ಮೀರಿ ಬೆಳೆದಿರೋ ಅಂಥವ್ರು. ಸೊ ತುಂಬ ಗೌರವ ಇದೆ. ಸೊ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಇದು ಸಜೆಷನ್ ಅಲ್ಲ, ರಿಕ್ವೆಸ್ಟು. ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ. ನಮಸ್ಕಾರ.